ಅಬ್ಕಾರಿ, ಮೋಟಾರು ವಾಹನ ತೆರಿಗೆ, ಸ್ಟ್ಯಾಂಪ್ಸು, ಇವು 3 ಮೈನ್ಸಲ್ಲಿ ಒಂದು 5-6 ಸಾವಿರ ಬರುತ್ತೆ ಅಷ್ಟೇ. ಅದು ಸ್ಮಾಲ್ ಅಮೌಂಟ್. ನಮ್ಮ ಹತ್ರ ಇಷ್ಟೇ ಉಳಿದಿರೋದು. ಸೊ ಇವು ಎಲ್ಲವೂ ಕೂಡ ಈಗ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಂದು ಗರಿಷ್ಠ ಮಿತಿಯನ್ನ ಮುಟ್ಟಿಬಿಟ್ಟಿದ್ದಾರೆ. ಇನ್ನು ಅಲ್ಲಿ ಏನು ಸ್ಕೋಪ್ ಉಳಿದಿಲ್ಲ. ಆದರೆ ಸೆಂಟ್ರಲ್ ಗೌರ್ಮೆಂಟಿಗೆ ಇನ್ಕಮ್ ಟ್ಯಾಕ್ಸ್ ಇದೆ, ಕಾರ್ಪೊರೇಟ್ ಟ್ಯಾಕ್ಸ್ ಇದೆ, ಕಸ್ಟಮ್ಸ್ ಇದೆ, ಸೆಂಟ್ರಲ್ ಎಕ್ಸೈಸ್ ಇದೆ. ಆ ಮೂಲಗಳಿಂದ 72% ರೆವಿನ್ಯೂ ಅವರಿಗೆ ಸೆಸ್ಗಳು ಬರ್ತಾ ಇದೆ. ಎಲ್ಲದಕ್ಕಿಂತ ಮಿಗಿಲಾಗಿ ಸೆಸ್ಸುಗಳು. ಸೆಸ್ಸಲ್ಲೇ ಅವ್ರಿಗೊಂದು 6 ಲಕ್ಷ ಕೋಟಿ ಬರುತ್ತೆ. ಅದರಲ್ಲಿ 1 ಪೈಸಾನು ರಾಜ್ಯಗಳಿಗೆ ಸಿಗೋದಿಲ್ಲ. ಸೊ ಅವ್ರಿಗೆ ಬೇಕಾದಷ್ಟು ಮೂಲಗಳಿದಾವೆ ಮೊಬಿಲೈಸ್ ಮಾಡೋಕ್ಕೆ, ನಮಗೆ ಇಲ್ಲ. ಹಾಗಾಗಿ ಇದರಿಂದ ಹೊಡೆತ ರಾಜ್ಯಗಳಿಗೆ ತೀವ್ರ ಆಗುತ್ತೆ. ಸೊ ಹಾಗಾಗಿ ಇದೆಲ್ಲ ತೀರ್ಮಾನಗಳ ಸಾರಾಂಶ ಏನು ಅಂದರೆ, ರಾಜ್ಯದ ಸ್ವಾಯತ್ತತೆಗೆ ಒಂದು, ಈಗ ನಿಮಗೆ ಸ್ವಂತ ಹಣಕಾಸಿನ ಮೂಲ ಇಲ್ಲ, ಸ್ವಂತ ಹಣಕಾಸಿನ ಶಕ್ತಿ ಇಲ್ಲ ಅಂದರೆ ಸ್ವಾಯತ್ತತೆಗೆ ಅರ್ಥ ಎಷ್ಟು ಮಟ್ಟಿಗೆ ಉಳಿಯಿತು? ಸರ್, ಈಗ ಮಹಾರಾಷ್ಟ್ರ ಕೂಡ ನಮ್ಮದೇ ಲಕ್ಷಣ ಹೌದು. ನಮ್ಮ ಪರಿಸ್ಥಿತಿ ಏನಿದೆ ಮಹಾರಾಷ್ಟ್ರದ ಕೂಡ ಅದೇ ಪರಿಸ್ಥಿತಿ. ಈಗ ಅಲ್ಲಿ ಬಿಜೆಪಿ ಸರ್ಕಾರ ಇದೆ, ಅವರು ಕೂಡ ನಿಮ್ಮಷ್ಟೇ ಗಟ್ಟಿಯಾಗಿ GST ಮಂಡಳಿ ಪ್ರತಿಪಾದನೆ ಮಾಡ್ತಾರೆ. ನೀವು ವಾದ ಅವ್ರು ವಾದ ಮಾಡಿದ್ರೆ ಕರ್ನಾಟಕ ಕೂಡ ಹೆಚ್ಚು ಅವರು ನೋಡಿ. ನಾವು ವಾದ ಕರ್ನಾಟಕ ಆಗ್ಲಿ, ನಾವು ದೆಹಲಿಯಲ್ಲಿ 8 ರಾಜ್ಯಗಳು ಸೇರಿ ಸಭೆ ಮಾಡಿದ್ದೇವೆ. ನಾವು ಮಾತಾಡ್ತಾ ಇರೋದು ಎಲ್ಲ ರಾಜ್ಯಗಳ ಪರವಾಗಿ ಮಾತಾಡ್ತಾ ಇದ್ದೇವೆ, ಎಲ್ಲ ರಾಜ್ಯಗಳ ಪರವಾಗಿ. ನಾನು ಡೆಲ್ಲಿಯಲ್ಲಿ ಹೇಳಿದಾಗ ಇದ್ಯಾವುದು ಕರ್ನಾಟಕ ಅಂಕಿ ಸಂಖ್ಯೆ ನಾನು ಕೊಡ್ಲಿಲ್ಲ. ಅದಕ್ಕೆ ಇವತ್ತು ಇಲ್ಲಿ ಮಾತಾಡಿ ಕರ್ನಾಟಕದ ಏನ್ ಚಿತ್ರಣ ಅಂತ ಹೇಳ್ತಾರೆ. ಡೆಲ್ಲಿಯಲ್ಲಿ ನಾನು ಮಾತಾಡಿದಾಗ ಇಡೀ ದೇಶದ ಮಾತಾಡಿದ್ದೆ. ಸೊ ನಾವು ಮಾತಾಡ್ತಾ ಇರೋದು ಎಲ್ಲಾ ರಾಜ್ಯಗಳ ಪರವಾಗಿ. ನಾವು ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಅವ್ರು ಮಾತಾಡ್ತಾರ ಬಿಡ್ತಾರ. ಈಗ ಅವರು ಒಂದು ರಾಜ್ಯ ಸರ್ಕಾರ, ಅವರು ಒಂದು ಸರ್ಕಾರ, ಅವರು ಒಂದು ಸಾರ್ವಭೌಮ ಸರ್ಕಾರವಾಗಿರುವಾಗ ಅವ್ರ ಬಗ್ಗೆ ನಾನು ಮಾತಾಡಬಾರ್ದು ಅಂತ ನಾನು ಕಾಮೆಂಟ್ ಮಾಡೋದು ಸರಿ ಆಗೋದಿಲ್ಲ. ಆದ್ರೆ ನನ್ನ ಪ್ರಕಾರ ಎಲ್ಲ ರಾಜ್ಯಗಳಿಗೆ ಇದರಿಂದ ಬಹಳ ಒಂದು ದೀರ್ಘಾವಧಿಯ ಪೆಟ್ಟು ಬೀಳ್ತಾ ಇದೆ. ಇದು ಎಲ್ಲ ರಾಜ್ಯಗಳಿಗೂ ತೊಂದರೆ. ನಾಳೆ ದಿನ ನಾವು ಕೈ ಕಟ್ಕೊಂಡು ಕೇಂದ್ರ ಸರ್ಕಾರದ ಮುಂದೆ ನಿಂತ್ಕೊಳ್ಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದರಿಂದ ರಾಜ್ಯ ಸರ್ಕಾರಗಳಿಗೆ ಅವರ ಈಗಿರುವಂತಹ ಒಂದು ಸ್ಥಿತಿಗತಿ ಉಳಿಯೋದಿಲ್ಲ ಅನ್ನುವಂಥದ್ದು ನಮ್ಮ ಸ್ಪಷ್ಟ ಅಭಿಪ್ರಾಯ. ನೀವೀಗ ಸ್ವಾಗತ ಮಾಡ್ತೀನಿ ಸ್ಟಾರ್ಟಿಂಗ್ ಹೇಳ್ತಾ ಇದ್ದೀರಾ. ಸೊ ಈಗ ಅವ್ರು ಕೊಡಲ್ಲ, ನಿಮಗೆ ಲಾಸ್ ಆಗೋದು ತುಂಬ ಕೊಡಲ್ಲ ಅನ್ನೋಂಥದ್ದು ನೀವು ಸ್ವಾಗತ ಮಾಡಿಕೊಂಡು ಕ್ಲಾಸ್ ಮಾಡ್ಕೊಂಡು ರಾಜ್ಯ ನಡೆಸೋಕ್ಕಾಗುತ್ತೆ ನಿಮಗೆ? ನಾವು ಅದಕ್ಕೆ ಹೇಳ್ತಾ ಇರೋದು, ಈಗ ನಾವು ಕೂಡ ಜನಪರ ಇದ್ದೇವೆ. ಎರಡನೇದು, ನಾನು ವಾಪಸ್ ಮೇನ್ ಪಾಯಿಂಟಿಗೆ ಬರ್ತೇನೆ. ಬಟ್ ನಮ್ಮದು ಏನಿದೆ, ಹಿಂದೆ ಎಲ್ಲ ಕೂಡ ಈ ತರ ದರ ಕಡಿತ ಮಾಡಿದಾಗ ಇದರಲ್ಲಿ ಹೆಚ್ಚಿನ ಲಾಭ ಕಂಪನಿಗಳವರು ಮಾಡ್ಕೊಂಡಿದ್ದಾರೆ. ಇದು ಪೂರ್ತಿ ದರ ಸರಳೀಕರಣದ ಲಾಭವನ್ನ ಜನಗಳಿಗೆ ವರ್ಗ ಮಾಡದೆ ಇದರಲ್ಲಿ ಅರ್ಧಕ್ಕಂತ ಹೆಚ್ಚು ಪಾಲನ್ನ ಅವರು ತಮ್ಮ ಲಾಭಕ್ಕೆ ಬಳಸ್ಕೊಂಡಿದ್ದಾರೆ. ಇದು ನಾನು ಹೇಳ್ತಕ್ಕಂಥದ್ದಲ್ಲ, GST ಕೌನ್ಸಿಲ್ನವರೇ ಮಾಡಿಸಿರುವಂತ ಅನೇಕ ಅಧ್ಯಯನ ವರದಿಗಳಲ್ಲೂ ಕೂಡ ಇದು ಸಾಬೀತಾಗಿದೆ. ಸೊ ಈಗ ನಾವು ದರ ಸರಳೀಕರಣ ಮಾಡೋದು ಹೆಸರು ಜನಗಳಿಗೆ, ಆದ್ರೆ ಜನಗಳಿಗೆ ಅದು ಪೂರ್ತಿ ಸಿಗದೆ ಕಂಪನಿಗಳಿಗೆ ಲಾಭ ಮಾಡ್ಕೊಳ್ಳೋದಕ್ಕೆ ದರ ಸರಳೀಕರಣ ಮಾಡುವಂತಹದ್ದು ಆಗಬಾರದು ಅನ್ನೋದು ಕೂಡ ನಮ್ಮ ಬೇಡಿಕೆ ಇದೆ. ಅಲ್ಲಿಗೆ ಅರ್ಥ ಏನು, ಆಗ್ಬಾರ್ದು ಅಂತ ಹೇಳ್ತಾ ಇದ್ರಿ, ಏನಾಗ್ಬೇಕು ಅಂದ್ರೆ ಇದರ ಲಾಭ ಪೂರ್ತಿ ಜನಗಳಿಗೆ ಸಿಗಬೇಕು. ಅದನ್ನ ಮಾಡದೆ ನೀವು ದರ ಸರಳೀಕರಣ ಮಾಡಿದ್ರೆ ಜನಗಳ ಹೆಸರಿನಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ದೊಡ್ಡ ಲಾಭ ಮಾಡಿಕೊಡುವಂತ ಒಂದು ಪ್ರಯತ್ನಕ್ಕಷ್ಟೇ ಇದು ಸೀಮಿತ ಆಗುತ್ತೆ. 2 ಲಕ್ಷ ಕೋಟಿಯಲ್ಲಿ ಇದರಲ್ಲಿ ಎಷ್ಟು ಜನಕ್ಕೆ ತಲುಪುತ್ತೆ ಯಾವುದು ಗ್ಯಾರಂಟಿ ಇಲ್ಲ. ಹಿಂದೆ ಎಲ್ಲ ನಾವೇನು ದರ ಕಡಿತ ಮಾಡಿದ್ದೇವೆ, ನಾನು ತಮ್ಗೆ ಹೇಳಿದೆ, 14.4% ಇದ್ದಿದ್ದ 11% ಬಂದಿದೆ. ಸ್ಟೆಪ್ ಬೈ ಸ್ಟೆಪ್ ನಾವು ಕಮ್ಮಿ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿವರೆಗೆ ಕೂಡ. ಇದು ಪ್ರತಿ ಬಾರಿನೂ ಕೂಡ ರೇಟ್ ಕಟ್ ಮಾಡಿದಾಗ ಕಂಪನಿಗಳವರೇ ಇದನ್ನ ಮಾಡ್ಕೊಂಡಿದ್ದಾರೆ. ಉದಾಹರಣೆಗೆ ನಿಮ್ಗೆ ನಾನು ಸುಮ್ಮನೆ ಅಧಿಕಾರಿಗಳ ಹತ್ರ ಮಾಹಿತಿ ತೆಗೆಸ್ತೆ, ನೀವು ತೆಗೆಸ್ ನೋಡಿ. ನಾನು ಹೇಳಿದ್ದೆ ಸತ್ಯ ಅಂತಲ್ಲ, ನೀವು ಇದೆ. ಆಗಸ್ಟ್ ಮೊದಲನೇ ವಾರ ಸಿಮೆಂಟ್ ರೇಟು ಏನಿತ್ತು, ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಸಿಮೆಂಟ್ ರೇಟ್ ಏನಿದೆ ತೆಗೆದು ನೋಡಿ ನೀವೇ. ನಾನು ಹೇಳಿದ್ದನ್ನ ನೀವು ಬರೆಯೋದು ಬೇಡ, ನಿಮ್ಗೂ ಸಿಗುತ್ತೆ. ಇದೆಲ್ಲ ನಿಮ್ಮ ಪತ್ರಿಕೆಗಳಲ್ಲೂ ಆಕ್ಸೆಸ್ ಇರುತ್ತೆ ನಿಮ್ಗೆ. ಆಗಸ್ಟ್ ಫಸ್ಟ್ ವೀಕ್ ಅಲ್ಲಿ ಏನಿತ್ತು ಸಿಮೆಂಟ್ ರೇಟು,
ಸೆಪ್ಟೆಂಬರ್ ಫಸ್ಟ್ ವೀಕಿಗೆ ಸಿಮೆಂಟ್ ರೇಟ್ ಏನಾಗಿದೆ ಅಂತ ನೀವು ನೋಡಿ. ಈ 15-20 ದಿನದಲ್ಲಿ ಎಷ್ಟು ಜಂಪ್ ಆಗಿದೆ ಸಿಮೆಂಟ್ ರೇಟ್. ಯಾಕೆ ಜಂಪ್ ಆಗಿದೆ? ಸೆಂಟ್ರಲ್ ಗವರ್ಮೆಂಟ್ ಸಿಮೆಂಟ್ ಮೇಲೆ ಟ್ಯಾಕ್ಸ್ ಅನ್ನ ಕಮ್ಮಿ ಮಾಡೋದಕ್ಕೆ ಹೊರಟಿದೆ. ಅಲ್ಲಿ ಕಮ್ಮಿ ಮಾಡೋ ಟೈಮಿಗೆ ಇದನ್ನ ಆಲ್ರೆಡಿ ಅವ್ರು ಜಾಸ್ತಿ ಮಾಡಿದ್ದಾರೆ. ಸೊ ಜನಕ್ಕೆ ಏನು ಸಿಕ್ತು ಅಲ್ಲಿಗೆ? ಸೊ ಇವರು ಜನಕ್ಕೆ ಅಷ್ಟೇ ರೇಟೇ. ಯಾಕೆಂದ್ರೆ ಟ್ಯಾಕ್ಸ್ ಕಮ್ಮಿ ಆಯ್ತು, ಆದ್ರೆ ಅವರ ಮಾರಾಟ ದರ ಹೆಚ್ಚಳ ಮಾಡ್ಕೊಂಡಿದ್ದಾರೆ. ಇದು ಆಲ್ರೆಡಿ ಈ ತರ ಉದಾಹರಣೆಗಳು ಬೇಕಾದಷ್ಟು ಇದಾವೆ. ಇದನ್ನ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ನನ್ನ ಪ್ರಕಾರ ಆಲ್ರೆಡಿ 8-10% ಮೇಲೆ ಸಿಮೆಂಟ್ ಪ್ರೈಸಸ್ ಜಾಸ್ತಿ ಆಗಿದೆ ಕಳೆದ 15-20 ದಿನದಲ್ಲಿ. ಅವ್ರ ರೇಟ್, ಅವರು ಎಕ್ಸ್ ಫ್ಯಾಕ್ಟ್ರಿ ರೇಟ್ ಅಂತೀವಲ್ಲ, ಅದು ಅವ್ರ ಫ್ರೀಡಮ್. ಯಾಕೆ ಮಾಡಿದ್ದಾರೆ ಈ ಟೈಮಲ್ಲಿ? ಯಾಕಂದ್ರೆ GST ರೇಟ್ ಕಮ್ಮಿ ಆಗ್ತಾ ಇದೆ, ಅದಕ್ಕೆ ಅಡ್ಜಸ್ಟ್ ಮಾಡಿ ಜನ ಇಷ್ಟ ದಿನ ಏನಾಗ್ತಾ ಇತ್ತು, ಉದಾಹರಣೆಗೆ 500 ರೂಪಾಯಿ ಪ್ಲಸ್ 28% ಟ್ಯಾಕ್ಸ್ ಕಟ್ಟೋರು, ಇವಾಗ 550 ರೂಪಾಯಿ ಪ್ಲಸ್ 18% ಟ್ಯಾಕ್ಸ್. ಸೊ ಜನಕ್ಕೆ ಅಷ್ಟೇ ಆಗುತ್ತೆ. ಸರ್, ಈಗ 2 ಸ್ಲ್ಯಾಬ್ ಬರಬೇಕು ಅನ್ನೋದು ನಿಮ್ಮ ಪಾರ್ಟಿಯ ನಿಲುವು ಆಗಿತ್ತು. ಒಂದು, ಎರಡನೇದಾಗಿ ಈ ಸ್ಲ್ಯಾಬ್ ಮಾಡೋದ್ರಿಂದಾಗಿ ಸರ್ವಿಸ್ ಕ್ಷೇತ್ರಕ್ಕೆ ಮತ್ತು ನಮಗೆ ನೇರವಾಗಿ ಗ್ರಾಹಕರಿಗೆ ಅನ್ವಯವಾಗುವಂತ ಕನ್ಸ್ಯೂಮರ್ ಪ್ರಾಡಕ್ಟ್ಗಳ ಮೇಲೆ ಎಷ್ಟು ಕಡಿಮೆ ಆಗ್ಬೋದು ಅಂತ ನೋಡಿ. ಅವರೆಲ್ಲ ಇವತ್ತು ಕೆಲವು ಪೇಪರ್ಗಳಲ್ಲಿ ಯಾವ್ಯಾವ ಐಟಮ್ ಮೇಲೆ ಎಷ್ಟು ಕಮ್ಮಿ ಅಂತ ಬರೆಸಿದ್ದಾರೆ. ಅದು ಬಹುಶಃ ಯಾರಿಂದ ಲೀಕ್ ಆಗಿದೆ ಗೊತ್ತಿಲ್ಲ. ನಮ್ಮ ಪದ್ಧತಿ ಏನಂದ್ರೆ GST ಕೌನ್ಸಿಲ್ನಲ್ಲಿ ತೀರ್ಮಾನ ಆಗುವವರೆಗೆ ಇದ್ಯಾವುದು ಕೂಡ ಹೊರಗೆ ಬರಬಾರ್ದು. ತಾವು ಎಲ್ಲ ಸುಮಾರು ಜನ ಇಲ್ಲಿ ತಿಳಿದವರಿದ್ದೀರಿ, ನಿಮ್ಗೆ ಗೊತ್ತಿದೆ. ಯಾವುದಾದ್ರೂ ರಾಜ್ಯದಲ್ಲಿ ಬಜೆಟ್ ಡಾಕ್ಯುಮೆಂಟ್ ಏನಾದ್ರೂ ಅಸೆಂಬ್ಲಿಯಲ್ಲಿ ಟೇಬಲ್ ಆಗೋದಕ್ಕೆ ಮೊದಲು ಲೀಕ್ ಆದ್ರೆ ಅದು ಸರ್ಕಾರನೇ ಅಲಿಗಾಡಿಸುವಂತಹ ಒಂದು ವೈಫಲ್ಯ. ಕರೆಕ್ಟಾ? ಯಾಕೆ ಅದು ವೈಫಲ್ಯ? ಬಿಕಾಸ್ ಟ್ಯಾಕ್ಸ್ ಬಜೆಟ್ ಅಲ್ಲಿ ಟ್ಯಾಕ್ಸ್ ಹೆಚ್ಚಳ, ಕಡಿತ, ದರಗಳಿರ್ತವೆ. ಅದು ಏನಾದ್ರೂ ಹೊರಗಡೆಗೆ ಲೀಕ್ ಆದ್ರೆ ಅದರ ದುರ್ಲಾಭವನ್ನ ಕೆಲವರು ಮಾಡ್ಕೋತಾರೆ. ಅದಕ್ಕೋಸ್ಕರ ಗೌಪ್ಯತೆಯನ್ನ ಕಾಪಾಡಬೇಕು. ಅಸೆಂಬ್ಲಿಯಲ್ಲಿ ಮಂಡನೆ ಆಗೋವರೆಗೂ ಕೂಡ ಏನು ಲೀಕ್ ಆಗಬಾರ್ದು. ಯಾಕಂದ್ರೆ ಟ್ಯಾಕ್ಸ್ ಪ್ರಪೋಸಲ್ಸ್ ಅಪ್ ಅಂಡ್ ಡೌನ್ ಆಗ್ಬಿಡುತ್ತೆ, ಅದು ಲೀಕ್ ಆಗಬಾರ್ದು. ಈಗ ಎಲ್ಲ ಖುಲ್ಲಾ ಬರ್ತಾ ಇದೆ. ಹಾಗಂತೇಳಿ ಯಾರೋ ತಪ್ಪು ಮಾಡಿದ್ದಾರೆ ಅಂತ ನಾನು ಆ ತಪ್ಪು ಮಾಡಕ್ ಹೋಗೋದಿಲ್ಲ. ಒಟ್ಟಾರೆ ಅದು ದರದಲ್ಲಿ ಸುಮಾರು ಕಡಿಮೆ ಆಗ್ತಾ ಇದೆ. ಹೀಗೆ ಪ್ರಸ್ತಾವನೆಗಳು ಇದಾವೆ. ನಾವು ಅಂತಿಮವಾಗಿ ನಾವು ಕೇಳೋದಿಷ್ಟೇ, ನೀವು ಹೇಳಿದ್ರಿ ನಿಮ್ಮ ಪಕ್ಷದ ನಿಲುವು ಅದೇ ಇದೆ, ನೀವು ಏನಾಗಾದ್ರೆ ಅಂತ. ನಾವು ದರ ಸರಳೀಕರಣದ ಪರ ಇದ್ದೇವೆ. ಆದರೆ ಇದರಿಂದ ರಾಜ್ಯಗಳಿಗೆ ಆಗುವ ರಾಜ್ಯಗಳಿಗೆ ಆಗುವ ಆದಾಯದ ನಷ್ಟವನ್ನ ಸರಿದೂಗಿಸ್ಬೇಕು ಅನ್ನೋದು ಅಷ್ಟೇ ನಮ್ಮ ಬೇಡಿಕೆ. ಇಷ್ಟಕ್ಕೂ ಸಾರಾಂಶ. ಈಗ ಅಲ್ಲ, ಇದ್ರಲ್ಲೇ ಹೌದು, ಈಗ ಮಾಡ್ಬೇಕು. ಮತ್ತೆ ಇಲ್ಲ ಅಂದ್ರೆ ಹಾಗಾದ್ರೆ ಏನು ಸ್ಟೇಟ್ ಗವರ್ಮೆಂಟ್ಗೆ ಬೀಗ ಹಾಕ್ಬೇಕಾಗಾದ್ರೆ? ನಾವು ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಇದು GST ನಾವು ಸೇರಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಸೇರಿ ಮಾಡ್ಕೊಂಡಿರುವಂತಹದ್ದು. ಇದು ಒನ್ ವೇ ಸ್ಟ್ರೀಟ್ ಅಲ್ಲ. ಅವ್ರದ್ದು ಮೆಜಾರಿಟಿ ಇರಬಹುದು, ಅವರು ಮೆಜಾರಿಟಿಯನ್ನ ಉಪಯೋಗ ಮಾಡಿ ಒಂದು ರೀತಿ ಬುಲ್ಡೋಸ್ ಮಾಡುವಂತಹದ್ದು ಆಗ್ಬಹುದು, ಇಲ್ಲ ಅಂತಲ್ಲ. ಹಾಗಂತೇಳಿ ಆ ರೀತಿ ಮಾಡಿದ್ರೆ ಇದು ಒಕ್ಕೂಟ ವ್ಯವಸ್ಥೆಗೆ ಮತ್ತು GST ವ್ಯವಸ್ಥೆಗೆ ಒಂದು ಮಾರಕ ಪೆಟ್ಟು ಕೇಂದ್ರ ಸರ್ಕಾರ ಕೊಟ್ಟಂಗಾಗುತ್ತೆ. ಯಾಕೆ ಅಂದ್ರೆ ರಾಜ್ಯಗಳ ಹಿತವನ್ನ ನೀವು ಕಾಪಾಡೋದಿಲ್ಲ ಅಂತ ಹೇಳಿದ್ರೆ, ರಾಜ್ಯಗಳ ಹಿತವನ್ನ ನೀವು ಕುಂಠಿತ ಮಾಡಿ ಅದರ ಮೇಲೆ ಅಧಿಕಾರ ನಡೆಸುವಂತದ್ದಾದ್ರೆ ಇದು ದೀರ್ಘಕಾಲದಲ್ಲಿ ಒಕ್ಕೂಟ ವ್ಯವಸ್ಥೆಗೆ ಮಾಡ್ತಕ್ಕಂತಹ ಘಾಸಿ ಆಗುತ್ತೆ. GST ವ್ಯವಸ್ಥೆಗೂ ಕೂಡ ಘಾಸಿ ಆಗುತ್ತೆ. ಇದರಿಂದ ರಾಜ್ಯಗಳಿಗೆ ಆಗುವಂತಹ ನಷ್ಟ ದೀರ್ಘಾವಧಿಯಲ್ಲಿ ರಾಜ್ಯಗಳನ್ನ ಒಂದು ರೀತಿ ಬಹಳ ಕಷ್ಟ ಪರಿಸ್ಥಿತಿಗೆ ದೂಗುತ್ತೆ. ಇದರಿಂದ ದೇಶಕ್ಕೂ ಕೂಡ ಹಾನಿ ಆಗುತ್ತೆ ನನ್ನ ಪ್ರಕಾರವಾಗಿ. ಹಾಗಾಗಿ ನಮ್ಮ ಬೇಡಿಕೆ ಇಷ್ಟೇ. ನಾವು ಯಾವುದೂ ಅವರ ಪ್ರಸ್ತಾವನೆಗೆ ವಿರೋಧ ಇಲ್ಲ. ನಾವು ಸಕಾರಾತ್ಮಕವಾಗಿ ಕೆಲಸ ಮಾಡುವಂತಹದ್ದು ನಮ್ಮ ಉದ್ದೇಶ ಆಗಿದೆ. ಆದರೆ ರಾಜ್ಯಗಳಿಗೆ ಆಗ್ತಕ್ಕಂಥ ನಷ್ಟವನ್ನು ಪರಿಹಾರ ಕೊಡಬೇಕು. ಹೇಗೆ ಕೊಡಬೇಕು ಅಂತ ಹೇಳಿದ್ರೆ, ನಾವೇನು ಯಾವುದು ಟ್ಯಾಕ್ಸ್ ಜಾಸ್ತಿ ಮಾಡಿ ಅಂತೇನು ಹೇಳ್ತಾ ಇಲ್ಲ. ಈಗಲೂ ಕೂಡ ಅವರು ಏನು ಈಗ ಬರ್ತಾ ಇರೋ ಸೆಸ್ ಅಂತ ಇದೆ ಈಗ ಆಲ್ರೆಡಿ.
ಆ ಸೆಸ್ ಅನ್ನ ಕಲೆಕ್ಟ್ ಮಾಡಿ ಅದರಲ್ಲೇ ರಾಜ್ಯಗಳಿಗೆ ಪರಿಹಾರ ಕೊಡಿ ಅಂತ ಕೇಳ್ತಾ ಇದೀವಿ. ಕೇಂದ್ರ ಸರ್ಕಾರನು ಏನು ಅವ್ರ ದುಡ್ಡಲ್ಲಿ ನಮ್ಗೆ ಪರಿಹಾರ ಕೊಡಬೇಕಾಗಿಲ್ಲ, ಅವ್ರದ್ದೊಂದು ಪೈಸಾನು ನಮ್ಗೆ ಬೇಕಾಗಿಲ್ಲ. ಈ GST ಅಲ್ಲೇ ಒಂದು ಸೆಸ್ ಇದೆ, ಈಗ ಅದನ್ನ ಕೇಂದ್ರ ಸರ್ಕಾರದವರು ತಾವು ತಗೊಳಕ್ ಹೊರಟಿದ್ದಾರೆ. ಅದರ ಬದಲಿಗೆ ಆ ಸೆಸ್ ಅನ್ನ ಹಾಗೆ ಕಂಟಿನ್ಯೂ ಮಾಡಿ ಅದನ್ನ ರಾಜ್ಯ ಯಾವ್ಯಾವ ರಾಜ್ಯಕ್ಕೆ ನಷ್ಟ ಆಗುತ್ತೆ ಅವ್ರಿಗೆ ಕೊಡಿ ಅನ್ನುವಂಥದ್ದು ಇಷ್ಟು ನಮ್ಮ ಬೇಡಿಕೆ. ಎಷ್ಟು ಪರ್ಸೆಂಟೇಜ್ ಕಾಂಪನ್ಸೇಷನ್ ಲೈಕ್ ಹಿಂದೆ ಮಾತಾಡಬಹುದು ನಾವು. ಈಗ 14% ಅಂತ ಕೆಲವು ರಾಜ್ಯಗಳು ಹೇಳ್ತಾ ಇದ್ದಾರೆ. 14% ಯಾವ ತರ ಹೇಗೆ ಅನ್ನೋದು ಅವರು ಇನ್ ಪ್ರಿನ್ಸಿಪಲ್ ಅವರು ಒಪ್ಪಿದ್ರೆ ಆ ನಂತರ ಎಷ್ಟು ಪ್ರಮಾಣ ಹೇಗೆ ಯಾವ ಮಾನದಂಡ ಅನ್ನೋದು ಕೂಡ ನಾವು ಚರ್ಚೆ ಮಾಡಬಹುದು. ಆದ್ರೆ ಅವರು ತಾತ್ವಿಕವಾಗಿ ಆದರೂ ಕೂಡ ಈ ಒಂದು ಪ್ರಸ್ತಾವನೆಗೆ ಒಪ್ಪಬೇಕು ಅನ್ನೋದು ಇದು ಕರ್ನಾಟಕ ಮತ್ತು 8 ರಾಜ್ಯಗಳು ಸೇರಿ ಒಟ್ಟಾಗಿ ನಾವು ಈ ಪ್ರಸ್ತಾವನೆಯನ್ನ ಇಟ್ಟಿದ್ದೇವೆ. ನಾವು ಒಂದು ಪ್ರಪೋಸಲ್ ಅನ್ನ ಚರ್ಚೆಗೆ ಮಂಡಿಸಿದ್ದೇವೆ. ಅದು ಬಹುಶಃ ನಾಳೆ ನಾಳಿದ್ದು ಚರ್ಚೆ ಆಗುತ್ತೆ. ಕೇಂದ್ರ ಸರ್ಕಾರ ನಮ್ಮ ಪ್ರಸ್ತಾವನೆಯನ್ನ ಸಕಾರಾತ್ಮಕವಾಗಿ ಪರಿಗಣಿಸುತ್ತೆ ಅನ್ನೋ ಒಂದು ಭರವಸೆಯನ್ನ ಇಟ್ಕೊಂಡು ನಾವು ಭಾಗವಹಿಸ್ತಾ ಇದ್ದೇವೆ. ನಾವು ಕೂಡ ಒಕ್ಕೂಟ ವ್ಯವಸ್ಥೆಯಲ್ಲಿ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವರಾಗಿ ನಾವು ಯಾವುದರಲ್ಲೂ ಕೂಡ ಇದರಲ್ಲಿ ನೆಗೆಟಿವ್ ಅಂತ ಮಾಡುವಂಥದ್ದು, ಪಾಲಿಟಿಕ್ಸ್ ಮಾಡುವಂಥದ್ದು ನಮ್ಮ ಉದ್ದೇಶ ಅಲ್ಲ. ಹಾಗಂತೇಳಿ ರಾಜ್ಯದ ಹಿತವನ್ನು ಬಲಿ ಕೊಡಲಿಕ್ಕೂ ಕೂಡ ನಾವು ತಯಾರಿಲ್ಲ. ಸೊ ರಾಜ್ಯದ ಪರವಾಗಿ ನಾವು ಏನೆಲ್ಲ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಅದನ್ನು ಮಾಡ್ತೇವೆ. ಕೇಂದ್ರ ಸರ್ಕಾರನೂ ಕೂಡ ತನ್ನ ಅವರು ಒನ್ ಸೈಡೆಡ್ ವ್ಯೂ, ಅವರು ಏಕಪಕ್ಷೀಯ ನೋಟವನ್ನು ಸ್ವಲ್ಪ ಸಡಿಲಿಸಿ ರಾಜ್ಯಗಳ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಇದನ್ನ ಎಲ್ಲರನ್ನ ಜೊತೆಗೆ ಕೊಂಡೊಯ್ಯುವಂತ ಕೆಲಸ ಅವರು ಮಾಡ್ತಾರೆ, ಮಾಡಬೇಕು ಅನ್ನುವಂಥದ್ದು ನಮ್ಮ ನಿರೀಕ್ಷೆ ಮತ್ತು ಒತ್ತಾಯ. ಕಾಂಪನ್ಸೇಷನ್ 14% ಅಂದ್ರೆ 14% ಆಫ್ ದ ರೆವೆನ್ಯೂ ಆಫ್ ದ ಸ್ಟೇಟ್ಸ್ ಸರ್. ಹಾಗೆ ಈಗ ಈ ವರ್ಷ ಏನಿದೆ ₹100 ಇದ್ರೆ ನೆಕ್ಸ್ಟ್ ಇಯರ್ ₹114 ಆಗ್ಬೇಕು. ಆ 114ಕ್ಕೂ ಗ್ಯಾಪ್ ಏನಿರುತ್ತೆ ಅದು ಕಾಂಪನ್ಸೇಷನ್ ಆಗಿ ಕೊಡ್ಬೇಕು. ಇಷ್ಟು ವಿಷಯಗಳು. ಫೈನಾನ್ಸ್ ಕಮಿಷನ್ ಅವರು ನಮ್ಮ ರಾಜ್ಯಕ್ಕೆ ಬಂದಾಗ ನಮಗೆ GST ಇಂದ ಇಷ್ಟೆಲ್ಲ ನಷ್ಟ ಆಗಿದೆ, ಇದನ್ನ ನೀವು ಲೆಕ್ಕಕ್ಕೆ ತಗೋಬೇಕು, ನಮ್ಮ ರಾಜ್ಯಕ್ಕಾಗಿರೋ ನಷ್ಟವನ್ನ ಲೆಕ್ಕಕ್ಕೆ ತಗೋಬೇಕು ಅಂತ ನಾವು ಪ್ರಬಲವಾಗಿ ವಾದ ಮಂಡಿಸಿದ್ವಿ. ಆದರೆ ದುರಾದೃಷ್ಟ GST ಅವರು ಫೈನಾನ್ಸ್ ಕಮಿಷನ್ ಅವರು ನೋಡ್ರಿ ಇದು GSTಗೆ ಸಂಬಂಧಿಸಿದ ವಿಷಯ, ಇದನ್ನ ನೀವು GST ಕೌನ್ಸಿಲ್ ಅಲ್ಲಿ ಮಾತಾಡ್ಕೊಳ್ಳಿ ಅಂತ ಹೇಳಿದ್ರು. ನಾವು ಆಮೇಲೆ ಅವ್ರಿಗೆ ಅರ್ಥೈಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ನೋಡಿ ಸ್ವಾಮಿ, GST ಇಂದ ಆಗಿರೋ ನಷ್ಟ ಇರ್ಬೋದು, ಆದ್ರೆ ಈಗ ತೊಂದರೆ ಆಗಿರೋದು ರಾಜ್ಯದ ಹಣಕಾಸಿನ ಸಾಮರ್ಥ್ಯಕ್ಕೆ ತೊಂದರೆ ಆಗಿದೆ. ಸೊ ಫೈನಾನ್ಸ್ ಕಮಿಷನ್ ಕೆಲಸ ಏನು? ರಾಜ್ಯದ ಹಣಕಾಸಿನ ಸಾಮರ್ಥ್ಯವನ್ನ ಲೆಕ್ಕ ಹಾಕೋದು, ಅದಕ್ಕೆ ತಕ್ಕ ಹಾಗೆ ಶಿಫಾರಸು ಮಾಡೋದು, ನಮ್ಮ ತೊಂದರೆಯನ್ನು ಅರ್ಥ ಮಾಡಿಕೊಂಡು ಶಿಫಾರಸು ಮಾಡೋದು ನಿಮ್ಮ ಕರ್ತವ್ಯ. ಹಾಗಾಗಿ ಇದನ್ನು ಗಣನೆಗೆ ತೆಗೆದುಕೊಳ್ಬೇಕು ಅಂತ ನಾವು ಒತ್ತಾಯ ಮಾಡಿದ್ದೇವೆ. ಈಗ ಆಗ್ತಾ ಇರೋ ಬದಲಾವಣೆಗಳಿಂದ ಬಹುಶಃ ಫೈನಾನ್ಸ್ ಕಮಿಷನ್ ಅವರು ಕೂಡ ಈ ಡಿಸಿಷನ್ ಇಂದ ರಾಜ್ಯಗಳ ಮೇಲೆ ಆಗ್ತಾ ಇರುವಂತಹ ಅನುಕೂಲ ಅನಾನುಕೂಲವನ್ನ ಈಗಲೇ ತತ್ಕ್ಷಣ ಅವರು ಗಮನಕ್ಕೆ ತೆಗೆದುಕೊಳ್ಬೇಕು. ಅವರ ಶಿಫಾರಸು ಮಾಡೋದಕ್ಕೆ ಮೊದಲು ಇದನ್ನ ಅಧ್ಯಯನ ಮಾಡಿ ಇದರ ಆಧಾರದ ಮೇಲೆ GST ಫೈನಾನ್ಸ್ ಕಮಿಷನ್ ಅವರು ತಮ್ಮ ಶಿಫಾರಸನ್ನ ಮಾಡಬೇಕು. ಇದರಿಂದ ರಾಜ್ಯಗಳಿಗೆ ಏನು ಹೊಡೆತ ಬೀಳ್ತಾ ಇದೆ ಇದನ್ನ ಸರಿದೂಗಿಸುವಂತ ಕೆಲಸ ಫೈನಾನ್ಸ್ ಕಮಿಷನ್ ಅವರು ಕೂಡ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಸೆಂಟ್ರಲ್ ಗವರ್ಮೆಂಟ್ ಇಲ್ಲ 40% ಆಲ್ರೆಡಿ ಇದೆ ಅಲ್ಲ ಈಗ.